ಹಾಗೆ ಯಾರು ಏನ್ ಬೇಕಾದರೂ ಮಾತನಾಡಲಿ ಮಾಡಲಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಮೇಲೆ ಈ ಮಂಡ್ಯದ ಕೆಲ ಬಿಜೆಪಿಯ ನಾಯಕರುಗಳೆಲ್ಲ ಈ ರಕ್ತದಲ್ಲಿ ಪತ್ರ ಬರೆದಿದ್ದು ಅಥವಾ ಸೀಲ್ ಹಾಕಿದ್ದು ಅಥವಾ ತಂಬು ಒತ್ತಿದ್ದೆಲ್ಲ ಇತ್ತಲ್ಲ, ಹೆಬ್ಬೆಟ್ಟು ಒತ್ತಿದ್ದೆಲ್ಲ, ಅದ್ರ ವಿಚಾರವಾಗಿ ಮಾತನಾಡ್ತಾ ಮೊದಲು ಮಂಡ್ಯದಲ್ಲಿ 4 ಶಾಸಕರನ್ನಾದ್ರೂ ಮಾಡಿ, ಮಂಡ್ಯದ ಬೂಕನಕೆರೆ ವಿಜಯೇಂದ್ರನ ಅಪ್ಪನ ಊರು ಅಂದ್ರೆ BS ಯಡಿಯೂರಪ್ಪನವ್ರ ಊರು. ಬೂಕನಕೆರೆಯಲ್ಲಿ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯನೇ ಇಲ್ಲ, ಅವರು ನನ್ನ ವಿರುದ್ಧ ರಕ್ತದಲ್ಲಿ ಪತ್ರ ಬರೀತಾರಂತೆ. ಶಿವಮೊಗ್ಗದಲ್ಲೋ ಶಿಕಾರಿಪುರದಲ್ಲೋ ಬರ್ದಿದ್ರೆ ಔಚಿತ್ಯ ಇತ್ತು, ಇದೇನಿದು ಮಂಡ್ಯದವರೆಲ್ಲ ಹಿಂಗ್ ಮಾಡೋದು ಅಂತ ಯತ್ನಾಳ್ ಹೇಳಿದ್ದಾರೆ. DK ಶಿವಕುಮಾರ್ ಹೇಳ್ಯಾರ, ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿವಿ. ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ, ದಮ್ ಐತೆ ನನ್ನ ಬಳಿ, ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸಿ ಬರ್ತೀನಿ, ಯಾರು ಬೇಕಾದ ಕ್ಯಾಂಡಿಡೇಟ್ ಹಾಕತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು. ಇನ್ನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ ಇಲ್ಲ ಇಲ್ಲ. ನೋಡಿ, ಈಗ 1.5 ವರ್ಷ ನಂತರ ಇವರು ಎಲ್ಲ ದೇಶದ ರಾಜಕಾರಣ ಮಾಡ್ಲಕತ್ತಾರೆ. ಈ 1.5 ವರ್ಷ ಏನು ಮಾಡಿದ್ರು? ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ದ್ವೇಷ ಮಾಡ್ಲಕತ್ತಾರ? ಮೂಢ ಹಗರಣ ಇವತ್ತು ಗಂಭೀರತೆ ತೊಗೊಂಡದ. ED ಅವರು ಅದ್ರ ಮ್ಯಾಗೆ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ನಾವು ಇವತ್ತು ವಾಲ್ಮೀಕಿ ಹಗರಣದ CBIದು ಹೈಕೋರ್ಟಿನ ಒಂದು ನಿಗ್ರಹಣೆಯಲ್ಲಿ CBI ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ದೀವಿ. ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ದರು. ನಿಮ್ಮದು ನಾವು ಮುಚ್ಚಿಡೋದು, ನಮ್ಮದು ನೀವು ಮುಚ್ಚಿಡೋ ಒಂದು ಒಪ್ಪಂದ ಕರಾರಿತ್ತು. ಆ ಕರಾರು ಮುರಿದು ಹೋಗಿದೆ. ಅದಕ್ಕೆ ಅವರು ದ್ವೇಷ ರಾಜಕಾರಣ, ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ, ಯಡಿಯೂರಪ್ಪ ಅವ್ರ ಮ್ಯಾಗ ಕ್ರಮ ತೊಗೊಳಕತ್ತಾರೆ. ನಾವು ನೋಡ್ರಿ, ನಮ್ಮ ಇಡೀ ಗುಂಪಿಗೆ ಕರೆದ್ರೆ ಹೋಗ್ತೀನಿ. ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚಿವಿ, ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಏನಾರು ಹೇಳಿದ್ರು ನಾನು ಕೇಳೋದಿಲ್ಲ. ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಹುಚ್ಚಿಲ್ಲ. ಆದರೆ ಪಕ್ಷಕ್ಕೆ ಒಳ್ಳೇದಾಗ್ದಕ್ಕೆ ಮಾಡ್ಲಾಕತ್ತೀನಿ. ಇಲ್ಲ ನಾವು ಆ್ಯಕ್ಷನ್ ತೊಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ, ಅವ್ರು ಮಾಡ್ಬೋದು. ನೋಡ್ರಿ, ನಾವು ಕರ್ಕೊಂಡು ಬರಲಿ, ಸೋಮಣ್ಣವ್ರು ಕರ್ಕೊಂಡು ಏನು ಬ್ಯಾಡತ್ತೀವಿ. ಸೋಮಣ್ಣವ್ರು ಬಂದರು ಈ ಉತ್ತರ ಕರ್ನಾಟಕ ನಮ್ಮದು ಬೇಕೇ ಅಲ್ಲ ಸಹಾಯ. ಏನು ವಿಜೇಂದ್ರ ಮ್ಯಾಗ ಸೋಮಣ್ಣ ಮಾಡ್ತಾರೇನು? ಸೋಮಣ್ಣನ ಕೆಡೋಲಾಕಿ ಇಡೀ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಳಿಸ್ಯಾರ, ಅವ್ರಿಗೆ ಸೋಮಣ್ಣವ್ರು ಹೇಳ್ಯಾರಲ್ಲ, ಅವ್ರಿಗೆ ಕೇಳ್ರಿ ನೀವು. ನಿಮ್ಮನ್ನ ತುಮಕೂರು ಲೋಕಸಭಾದಾಗ ಸೋಲಿಸಲಿಕ್ಕೆ ಎಷ್ಟು ದುಡ್ಡನ್ನು ವಿಜೇಂದ್ರ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ರು ಅನ್ನೋಂಥದ್ದನ್ನು ಸೋಮಣ್ಣವರೇ ಹೇಳ್ಯಾರ. ಅವ್ರಿಗೆ ಇನ್ನೊಮ್ಮೆ ಪುನರುಚ್ಚಿಸ್ತೀನಿ. ಅವ್ರ ಮ್ಯಾಗ ನಿಮ್ಮ ಕ್ರಮ ಏನು? ನೀವು ಅಧ್ಯಕ್ಷ ಆಗಿ ಬಂದ್ರೆ ತಿಳ್ಕೊ, ಅವ್ರ ಮ್ಯಾಗ ಏನು ಕ್ರಮ ತೊಗೋತಾರೆ ಅದನ್ನು ನಾ ಪ್ರಶ್ನೆ ಮಾಡ್ತೀನಿ. ಅದು ಬೇಕಾದ ಮಾಡ್ರಿ, ಬಿಡ್ರಿ, ಅದು ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ. ಸುಮ್ಕೊಂಡ್ರೆ ನೋಡ್ರಿ.